ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದೇವ್ರೆ, ನನ್ನ ಗಂಡನ ಜೊತೆ ಹೊರಟಿದ್ದೀನಿ. ಎಲ್ಲಿಗೆ ಏನು ಅಂತ ಒಂದು ಗೊತ್ತಿಲ್ಲ. ಮೊದಲನೇ ಸಲ ಲೈಫಲ್ಲಿ ಹೀಗಾಗ್ತಾ ಇದೆ. ನಮಗಾದಷ್ಟು ಬೇಗ ಒಂದು ಮನೆ ಸಿಗೋ ಥರ ಮಾಡ್ತೀಯ ಅಂತ ನಿನ್ನ ನಂಬಿದ್ದೀನಿ. ಹೊರಡೋಣವಾ? ಚಾಂದಿಗೆ ಹೇಳ್ಬಿಟ್ಟು ಹೋಗ್ಬೇಕಲ್ವಾ? ಶಾಲು, ಅಂತೂ ಎದ್ದು ಬಂದ್ಯಲ್ಲ. ಏನಿದೆಲ್ಲ? ನೀನು ಹೊರಟಿದ್ಯಾ? ನೀನು ಹೊರಟಿದ್ಯಾ ಅಂದ್ರೆ ಏನರ್ಥ? ನಿಮ್ ಭಾವ ಒಬ್ರೇ ಹೋಗ್ಲಿ ಅಂತನಾ? ಅಲ್ಲ ಚಾಂದಿ, ಅವ್ರ ಹೆಸರು ಯೂಸ್ ಮಾಡ್ಕೊಂಡು ಅಷ್ಟೆಲ್ಲ ಕಿತಾಪತಿ ಮಾಡಿದ್ದು ಅಲ್ದೆ ಸ್ವಲ್ಪ ಗೌರವನೂ ಇಲ್ದೆ ಮನೆ ಬಿಟ್ಟು ಹೋಗು ಅಂತ ಬೇರೆ ಹೇಳಿದ್ಯಾ. ಇಷ್ಟ್ರ ಮೇಲ್ ಬಂದು ನೀನು ಹೊರಟಿಯಾ ಅಂತ ಕೇಳ್ತಿದ್ಯಾ. ಇನ್ನೇನು ನಿನ್ ಸ್ಟುಪಿಡಿಟಿಗೆ ನನ್ ಗಂಟೆ ನಾನ್ ಬಿಟ್ಬಿಡ್ಲಾ? ಶಾಲಿನಿ, ಈಗ ಮತ್ತ್ಯಾಕೆ ಚರ್ಚೆ? ಹೊರಡೋಣ. ನೋಡು, ಶ್ಯಾಮ್ ಎಲ್ಲಿರಲ್ಲ ಅಂದ್ಮೇಲೆ ನಾನು ಇರಲ್ಲ. ಅವನೆಲ್ಲಿರ್ತಾನೋ ನಾನು ಅಲ್ಲೇ ಇರೋದು. ಯಾರಿಲ್ದೆ ಹೋದ್ರೂ ಪರವಾಗಿಲ್ಲ, ನನಗ್ ಮಾತ್ರ ಅವನ್ ಬೇಕು. ಓಕೆ, ನಾನೇನು ಹೇಳಲ್ಲ. ನೋಡು ಚಾನ್ನಿ, ಇನ್ನೊಂದ್ ವಿಷಯ ನಿನಗ್ ನೆನ್ಪಿರ್ಲಿ. ಇದು ನನಗೂ ಅಜ್ಜಿ ಮನೆನೆ. ನಿನಗಿಲ್ಲಿ ಎಷ್ಟು ರೈಟ್ಸ್ ಇದೆಯೋ ನನಗೂ ಅಷ್ಟೇ ರೈಟ್ಸ್ ಇದೆ. ಆಚೆ ಹೋಗು ಅಂತ ಹೇಳೋದಕ್ಕೆ ನೀನ್ ಯಾರು ಅಂತ ನಾನು ಆಗ್ಲೇ ಕೇಳ್ಬೋದಿತ್ತು. ಆದ್ರೆ ಇಲ್ಲಿ ಇರೋದ್ರಿಂದ ಕಡಿಮೆ ಆಗೋದು ನನ್ನ ಗಂಡನ ಮರ್ಯಾದೆ. ಅದಕ್ಕೆ ಹೋಗ್ತಿದ್ದೀನಿ ಅಷ್ಟೆ. ಬಾಯ್. ಶ್ಯಾಮ್, ಈ ಮನೆಯಿಂದನೋ ಹೊರಟಾಯ್ತು. ಆದ್ರೆ ಈಗ ಎಲ್ಲಿಗೆ ಹೋಗ್ತಿದ್ವಿ ನಾವು? ನಮ್ಮ ಮಗಳೇ ಮಗಳಿರೋ ಕಡೆನಾ? ಆ ಮಗು ಎಲ್ಲಿದಂತ ಗೊತ್ತಾ ನಿನಗೆ? ನೋ, ನಾವೇ ಹುಡುಕ್ಬೇಕು. ಅದು ಬೇರೆ ಯಾವುದೋ ಮಗು ಅಲ್ಲ. ಅದ್ರ ಮೈಯಲ್ಲಿ ನಮ್ಮ ರಕ್ತನೇ ಹರಿತಾ ಇರೋದು. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಮಾತಾಡು. ಇಷ್ಟು ವರ್ಷದಿಂದ ಮಗುನ ಸಾಕ್ತಿರೋಳು. ಅಟ್ಲೀಸ್ಟ್ ಒಂದಿನ ಆ ಮಗು ನಿಜವಾದ ಅಪ್ಪ ಅಮ್ಮ ಯಾರು, ಬದುಕಿದಾರ ಸತ್ತಿದಾರ ಅಂತ ಒಂದ್ಸಲ ಯಾರು ಯೋಚಿಸ್ಬೇಕಾಗಿತ್ತಲ್ವಾ? ಯಾರ್ದೋ ಬಗ್ಗೆ ಮಾತಾಡಿ ನಾವ್ ಯಾಕೆ ಆರ್ಗ್ಯೂ ಮಾಡ್ಬೇಕು? ಬನ್ನಿ, ಲೆಟ್ಸ್ ಗೋ ಹೋಮ್. ಅನಿ, ನಮ್ಮ ವಟಾರದಲ್ಲಿ ನಾವು ಹೀಗೆ ಗಣೇಶ ಮಾಡ್ತಾ ಇದ್ವಿ. ಅಲ್ಲಿ ಮೂರ್ತಿ ತಾತ ಅಂತ ಇದ್ದಾರೆ, ಅವರೇ ನಮ್ ಲೀಡರು. ಅವರೇ ಹೇಳ್ಕೊಡೋದು. ಈಗ ಗಣೇಶ ಮಾಡೋದು ತುಂಬಾ ಈಸಿ. ಈಗ ನಾನ್ ಹೇಳ್ಕೊಡ್ತೀನಿ, ಹಂಗೆ ನೀವು ಮಾಡ್ಬೇಕು. ಓಕೆನಾ? ಓಕೆ, ಎಲ್ಲರೂ ಓಕೆ ಅನ್ನಿ. ಓಕೆ. ಸೊ ಮಣ್ಣನ್ನ ಈ ತರ ಮುದ್ದೆ ತರ ಮಾಡ್ಕೋಬೇಕು. ಎಲ್ರಿಗೂ ಕನ್ನಡ ಬರುತ್ತಾ ಅಥವಾ ನಾನು ಇಂಗ್ಲಿಷಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಾ? ಸ್ವಲ್ಪ ಜನಕ್ಕೆ ಬರುತ್ತೆ, ಸ್ವಲ್ಪ ಜನಕ್ಕೆ ಬರಲ್ಲ. ನೀನ್ 2 ಲ್ಯಾಂಗ್ವೇಜ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡು. ಓಕೆ, ಸೊ ದಿಸ್ ಇಸ್ ಬೇಸ್. ನಾವು ಗಣೇಶನ್ ಕಾಲ್ನ ಐ ಮೀನ್ ಲೆಗ್ನ ಆಫ್ಟರ್ವರ್ಡ್ಸ್ ಮಾಡೋಣ. ಓಕೆ, ಚೂರ್ ಮಣ್ಣ ತಗೊಂಡು ಈ ತರ ಮುದ್ದೆ ಮಾಡ್ಕೋಬೇಕು. ಮಣ್ಣ ಈ ಮಧ್ಯದಲ್ಲಿ ಇಡಬೇಕು. ಇದು ಗಣೇಶನ್ ಹೊಟ್ಟೆ, ಮೀನ್ಸ್ ಗಣೇಶ ಸ್ಟಮಕ್. ಈ ತರ ಮಣ್ಣು ತಗೊಂಡು ಇದ್ರ ಮೇಲೆ ಇಡಬೇಕು. ಸೊ ಇದು ಗಣೇಶನ್ ಫೇಸ್ ಅಂದ್ರೆ ಮುಖ. ಅನಿ, ನೀನು ಕಿವಿ ಮಾಡು.
ಗಣೇಶನ್ಗೆ ದೊಡ್ಡ ಕಿವಿ ಇರುತ್ತೆ. ನಾನ್ ಮಾಡ್ತೀನಿ. ಓಕೆ. ನಾನೀಗ ಸೊಂಡ್ಲು ಮಾಡ್ತೀನಿ, ಮತ್ತೆ ಕ್ರೌನು ಮಾಡ್ಬೇಕು, ಅಂದ್ರೆ ಕಿರೀಟ. ಯಾರು ಮಾಡ್ತೀರಾ? ಫಸ್ಟ್ ಲೆಗ್ಸ್ ಮಾಡೋಣ. ಲೆಗ್ಸು ಹ್ಯಾಂಡು ಎಲ್ಲ ನಿಧಾನಕ್ಕೆ ಮಾಡೋಣ. ನಾವು ಚಪಾತಿನ ಉಜ್ತೇವೆ ಅಲ್ವಾ, ಆ ತರ ಮಾಡ್ಬೇಕು ಲೆಗ್ನ. ತುಂಬಾ ಈಸಿ ಲೆಗ್ ಮಾಡೋದು. ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಜೈ 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 ಗಣೇಶ ಜೈ ಗಣೇಶ ಜೈ ಗಣೇಶ ಜೈ 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 ರಕ್ತ ಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂ ಸಕಂ ವಿನಾಶಿ ಲೋಕ ರಕ್ಷಕಂ ಅನಾಯಕೈಕ ನಾಯಕಂ ವಿನಾಶಿತೇವ ದೈತ್ಯಕಂ ನತಾಶುಭಾಶು ನಾಶಕಂ ನಮಾಮಿ ತಂ ವಿನಾಯಕಂ. ಶ್ಯಾಮ್, ನಾವ್ ರಾಮ್ ಮನೆಗೆ ಹೋಗ್ತಿದ್ದೇವಾ? ಹೌದು ಶಾಲು, ಬರ್ತಿದೀವಿ ಅಂತ ಹೇಳಿದ್ದೀನಿ. ಅಲ್ಲ ಶ್ಯಾಮ್, ನಾವ್ ಈಗ ಯಾಕೆ ರಾಮ್ ಮನೆಗೆ ಹೋಗ್ಬೇಕು? ಬೇರೆ ಮನೆ ಹುಡುಕ್ಬೋದಲ್ವಾ? ಈ ತರ ಯಾರ್ದೋ ಮನೆಗೆ ಹೋಗೋದು ಏನ್ ಚೆನ್ನಾಗಿರುತ್ತೆ ಹೇಳು? ಶಾಲಿನಿ ಪ್ಲೀಸ್, ನಾವೇನು ಇರೋದಕ್ಕೆ ಮನೆ ಇಲ್ಲ ಅಂತ ಅವ್ರು ರಾಮ ಮನೆಗೆ ಹೋಗ್ತಾ ಇಲ್ಲ. ಇವತ್ತು ಗಣೇಶ ಹಬ್ಬ, ಹಬ್ಬಕ್ಕೆ ಬರಲೇಬೇಕು ಅಂತ ತುಂಬ ಕರೆದಿದ್ದಾನೆ. ನಾವು ತಾತನ ಬರ್ಡೇನು ಮಿಸ್ ಮಾಡ್ಕೊಂಡಿದ್ದೀವಲ್ಲ, ಹಾಗಾಗಿ ಇವತ್ತು ಹೋಗೋಣ. ಅಲ್ಲಿಂದ ಬಂದ ಮೇಲೆ ನಮ್ಮ ಮನೆ ಹುಡ್ಕೋಣ. ಬಟ್ ಶ್ಯಾಮ್, ಪ್ಲೀಸ್ ಶಾಲಿನಿ, ಇವತ್ತು ರಾಮ ಮನೆಗೆ ಹೋಗೋದು ಬೇಡ ಅಂತ ಮಾತ್ರ ಹೇಳಬೇಡ. ನೋಡು, ನಮಗೆ ಅಂತ ಈ ಊರಲ್ಲಿರೋದು ರಾಮ್ ಫ್ಯಾಮಿಲಿ ಮಾತ್ರನೇ. ಆ್ಯಂಡ್ ಇವತ್ತು ನಾವು ಹೋಗಲಿಲ್ಲ ಅಂತಂದರೆ ಅವ್ನು ತುಂಬ ಬೇಜಾರು ಮಾಡ್ಕೋತಾನೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಯು ನೋ ವಾಟ್, ರಾಮ್ ನಮ್ಮ ಮಗಳನ್ನ ಹುಡ್ಕೋದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಅನಂತಲಕ್ಷ್ಮಿಯವರಂತೂ ಯಾವುದೇ ರೀತಿಯಲ್ಲೂ ನಮ್ಗೆ ಹೆಲ್ಪ್ ಮಾಡೋದಿಲ್ಲ ಅಂತ ಅವ್ರು ಮಾತಾಡೋ ರೀತಿಯಲ್ಲೇ ಗೊತ್ತಾಯ್ತು. ಆ್ಯಂಡ್ ಇಷ್ಟು ವರ್ಷ ಬಿಟ್ಟು ನಾವು ಅವ್ರ ಹತ್ರ ಹೋಗಿ ಆ ಸರೋಗೇಟ್ ಮದ ಡೀಟೇಲ್ಸ್ ಕೊಡಿ ಅಂತಂದರೆ ಅವರಾದ್ರೂ ಹೇಗೆ ಕೊಡ್ತಾರೆ ಹೇಳು? ಅವ್ರಿಗೂ ಪ್ರೊಫೆಷನಲ್ ಎಥಿಕ್ಸ್ ಅಂತ ಇರುತ್ತೆ ಅಲ್ವಾ? ಆ್ಯಂಡ್ ಒಬ್ಬ ಡಾಕ್ಟರ್ ಆಗಿ ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡೋದು ಅವರಿಂದ ತಪ್ಪಾಗತ್ತೆ. ಯು ರೈಟ್ ಶ್ಯಾಮ್, ನಾವು ಅನಂತಲಕ್ಷ್ಮಿ ಹತ್ರ ಹೋಗೋದಕ್ಕಾಗಲ್ಲ, ಹೋಗೋದು ಬೇಡ. ಬಟ್ ಅವ್ರ ಹೆಲ್ಪ್ ಇಲ್ಲದೆ ಮಗುನ ಹುಡ್ಕೋದಾದ್ರೂ ಹೇಗೆ? ದಟ್ಸ್ ನಿಯರ್ಲಿ ಇಂಪಾಸಿಬಲ್. ನಾವೀ ಹುಡುಕಾಟ ಬಿಟ್ಬಿಡೋದು ಬೆಟರ್ ಅನ್ಸುತ್ತೆ. ನೇಶ, ಅದು ಹುಡ್ಕೋದು ಹೇಗೆ ನಿಲ್ಸಕ್ಕಾಗತ್ತೆ ಹೇಳು? ನಾವು ಹುಡ್ಕೋಕೆ ಹೋಗ್ತಿರೋದು ನಮ್ಮ ಮಗಳನ್ನ. ಆ್ಯಂಡ್ ನಮ್ಗಳು ಬೇಕು ಅಲ್ವಾ? ರಾಮ್ಗೆ ಈ ಊರಲ್ಲಿ ಎಲ್ಲ ಥರದ ಕಾಂಟ್ಯಾಕ್ಟ್ಸ್ ಇದೆ. ಅವನು ನಮ್ಗೆ ಸಹಾಯ ಮಾಡೇ ಮಾಡ್ತಾನೆ, ನನಗೆ ಪ್ರಾಮಿಸ್ ಮಾಡಿದ್ದಾನೆ. ಓಹ್ ಗಾಡ್, ಮಗು ಸಿಗೋ ತನಕ ಇವನು ಬಿಡಲ್ಲ ಅನ್ಸುತ್ತೆ. ಈ ಹುಡುಕಾಟದಲ್ಲಿ ನಾನು ಹೇಳಿದ ಸುಳ್ಳೇನಾದ್ರೂ ಆಚೆ ಬಂದ್ರೆ ಏನ್ ಮಾಡೋದು? ನನಗೆ ನಂಬಿಕೆ ಇದೆ ಶಾಲು, ಈ ದಾರಿ ನಮ್ಮ ಮಗಳ ಹತ್ರ ನಮ್ಮನ್ನ ಕರ್ಕೊಂಡೋಗಿ ಸೇರ್ತತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.